1959 60ರಲ್ಲಿ ಕರ್ನಾಟಕದ ರಣಜಿ ಟ್ರೋಫಿಯ ನಾಯಕರಾಗಿದ್ದವರು ಇವರು. 95 ವರ್ಷದ ತರುಣರು ಅಂತ ನಾನು ಹೇಳ್ತೀನಿ. ಅಂಥವರು ನಮ್ಮ ಜೊತೆ ಇದ್ದಾರೆ. ಶ್ರೀ ಕೆ ವಾಸುದೇವ ಮೂರ್ತಿ ಅವರು. ವಾಸುದೇವ ಮೂರ್ತಿ ಕಳ್ಳಂಬಳ್ಳಿ ಅನ್ನೋದು ಇವರ ಫ್ಯಾಮಿಲಿ ನೇಮ್. ಮೊದಲನೇದಾಗಿ ನಾನು ತಮ್ಮನ್ನ ಆ ಕಾಲದ ಕ್ರಿಕೆಟ್ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಹೇಳಿ, ಆಮೇಲೆ ತಮ್ಮ ಒಂದು ಪರಿಚಯ ಮಾಡಿಕೊಡ್ಬೇಕು ಅಂತ. ಯಾವ ಥರ ತಾವು ಆ ಕ್ರಿಕೆಟ್ಗೆ ಬಂದ್ರಿ, ಆ ಕಾಲ ಹೇಗಿತ್ತು? ಅಫ್ಕೋರ್ಸ್ ನನಗೆ ಚಿಕ್ಕಂದಿನಲ್ಲಿ ಕ್ರಿಕೆಟು ಅದೆಲ್ಲ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನನಗೇನಿದ್ರು RSS ನಮ್ಮ ಸ್ಕೂಲು ಅಷ್ಟೇ ರೀ. ಆಮೇಲೆ ಕ್ರಿಕೆಟ್ನಲ್ಲಿ ತಲಿಯಾರ್ ಖಾನ್ ಅಂಥೇಳಿ ಕಾಮೆಂಟ್ರು, ಅವನು ಪೂರ್ತಿ ಮ್ಯಾಚ್ಗೆ ಒಬ್ಬನೇ ಹೇಳಬೇಕು, ಕಾಮೆಂಟೇಟರು. ಬೇರೆ ಯಾರಿಗೂ ಚಾನ್ಸ್ ಇಲ್ಲ. ಬೇರೆ ಯಾರಿಗೆ ಚಾನ್ಸ್ ಕೊಡ್ತೀನಿ ಅಂದರೆ ಅವ್ನಿಗೆ ಕಾಮೆಂಟ್ರಿ ಹೇಳಲ್ಲ ಅನ್ನೋ. ಅವನು ಕಾಮೆಂಟ್ರಿ ಕೇಳ್ತಾ ಕೇಳ್ತಾ ನನಗೆ ಕ್ರಿಕೆಟಲ್ಲಿ ತುಂಬ ಇಂಟ್ರೆಸ್ಟ್ ಬಂದುಬಿಡ್ತು. ಅಷ್ಟೊತ್ತಿಗಾಗಲೇ ನಾನು RSSನಲ್ಲಿ ಸುಮಾರು ವರ್ಷ ಕಳೆದುಬಿಟ್ಟಿದ್ದೆ. ಅದಾದಮೇಲೆ ಕ್ರಿಕೆಟ್ಗೆ ಇಂಟ್ರೆಸ್ಟ್ ಬಂದಮೇಲೆ RSS ಬಿಟ್ಟು ನಾನು ಮಲ್ಲೇಶ್ವರದಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ. ಅಲ್ಲಿ ಸೌತ್ ಎಂಡ್ ಕ್ರಿಕೆಟ್ ಕ್ಲಬ್ ಅಂತ ಒಂದು ಕ್ರಿಕೆಟ್ ಕ್ಲಬ್ ಇತ್ತು. ಓಕೆ. ಆ ಕ್ಲಬ್ಗೆ ಜಾಯಿನ್ ಆಗಿ ಲೀಗ್ ಮ್ಯಾಚ್ ಆಡಬೇಕು ಅನ್ನೋ ಆಸೆ. ಆವಾಗಿದ್ದಿದ್ದು ಎರಡೇ ಲೀಗ್ ಮ್ಯಾಚ್ಗಳು, ನಸೂರ್ ಮೆಮೋರಿಯಲ್ಲು, ಸರ್ ಮಿರ್ಜಾ ಇಸ್ಮೇಲ್ ಟ್ರೋಫಿ. ಸರ್ ಮಿರ್ಜಾ ಇಸ್ಮೇಲ್ ಟ್ರೋಫಿ ದಿ ಹೈಯೆಸ್ಟ್ ಲೀಗ್ ಮ್ಯಾಚಸ್. ಓಹೋ. ಅದ್ರಲ್ಲಿ ಆಡಿದವ್ರಿಗೇನೆ ರಂಜಿ ಟ್ರೋಫಿ ಮ್ಯಾಚ್ಗೆಲ್ಲ ಚಾನ್ಸ್. ಸೊ ಅಲ್ಲಿ ಆಡಬೇಕು ಅನ್ನೋದು ನನ್ನ ಆಸೆ. ಸೊ ಅಲ್ಲಿ ಸೇರಿ ಆಡಿದೆ. ನಾವು ಒಂದು 2 ಮ್ಯಾಚು, ನನಗೆ ಕ್ರಿಕೆಟ್ ಬೂಟ್ ತೊಗೊಳ್ಳೋ ಅಷ್ಟು ಕೂಡ ದುಡ್ಡಿರಲಿಲ್ಲ. ಬರೀ ಕಾಲಲ್ಲಿ ಮ್ಯಾಚ್ ಆಡಿದ್ದೀನಿ. ಲೆದರ್ ಕ್ರಿಕೆಟ್, ಲೆದರ್ ಬಾಲ್ ಕ್ರಿಕೆಟ್, ಲೀಗ್ ಮ್ಯಾಚ್. ಸೊ ಅದಾದಮೇಲೆ ನನಗೆ ಅಲ್ಲಿ ಅವ್ರದ್ದು ಪಾಲಿಟಿಕ್ಸ್ ಅದು ಇಷ್ಟ ಆಗಲಿಲ್ಲ. ಅದು ಬಿಟ್ಟು ಜವಾಹರ್ ಸ್ಪೋರ್ಟ್ಸ್ ಅಂತ ಶುರು ಮಾಡಿದ್ವಿ. ತಾವೇ ಶುರು ಮಾಡಿದ್ರಿ? ನಾನು, ಚಂದ್ರಶೇಖರ್, ರಾಧಾಕೃಷ್ಣ ಅಂಥೇಳಿ. ರಾಧಾಕೃಷ್ಣ ಆಗಲೇ ರಂಜಿ ಟ್ರೋಫಿ ಪ್ಲೇಯರು. 3 ಜನ ಸೇರಿ ಶುರು ಮಾಡಿದ್ವಿ. ಶುರು ಮಾಡಿ ನಸೂರ್ ಲೀಗಿಗೆ ಎಂಟ್ರಾದ್ವಿ. ಅಷ್ಟೊತ್ತಿಗಾಗಲೇ ಒಂದು 2 ವರ್ಷ ಆಗಿತ್ತೇನೋ, ನಾನು ಸರಿಯಾಗಿ ಜ್ಞಾಪಕ ಇಲ್ಲ. ನಾವು ಲೀಗ್ ಮ್ಯಾಚ್ ಗೆದ್ವಿ. ನಸೂರ್ ಮೆಮೋರಿಯಲ್ ಗೆದ್ದು ಸೀನಿಯರ್ ಡಿವಿಷನಿಗೆ ಬಂದ್ವಿ. ಅಲ್ಲಿ ಕ್ರಿಕೆಟ್ ಸ್ಟ್ಯಾಂಡರ್ಡ್ಗೆ ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ರೆಲಿಗೇಟ್ ಆಗಿಬಿಟ್ವಿ. ತಿರ್ಗಾ ಒಳ್ಳೆ ಹುಮ್ಮಸ್ಸಿನಿಂದ ಎಲ್ಲರಿಗೂ ಎನ್ಕರೇಜ್ ಮಾಡಿ ನಾವು ಚೆನ್ನಾಗಿ ಆಡಿ ಅಲ್ಲೇ ಉಳ್ಕೋಬೇಕು ಅಂತ ಹೇಳಿ ತಿರ್ಗಾ ನಸೂರ್ ಮೆಮೋರಿಯಲ್ ಗೆದ್ದು ಅಲ್ಲೇ ಉಳ್ಕೊಂಡ್ವಿ. ನಸೂರ್ ಮೆಮೋರಿಯಲಲ್ಲೇ ಉಳ್ಕೊಂಡಿದ್ವಿ. ಅದು ನಾನು ಆಡಿ 2 ವರ್ಷಕ್ಕೆ 3 ವರ್ಷಕ್ಕೆ ನಾನು ಸ್ಟೇಟ್ ಜೂನಿಯರ್ಗೆ ಸೆಲೆಕ್ಟ್ ಆದೆ. ಸೀನಿಯರ್ ಲೀಗಿಗೆ ಬಂದಮೇಲೆ ಸ್ಟೇಟ್ ಜೂನಿಯರಲ್ಲಿ ನಾನು 3 ವರ್ಷ ಕ್ಯಾಪ್ಟನ್. ಓಹೋ. ಅಲ್ಲಿ ಚೆನ್ನಾಗಿ ಆಡಿದ್ರು ಕೂಡ ನನಗೆ ರಂಜಿಲ್ ಚಾನ್ಸ್ ಸಿಕ್ಕಲಿಲ್ಲ. ಇಡೀ ಬಿಡಿ ಅದೆಲ್ಲ ಬೇರೆ, ಡಸ್ ನಾಟ್ ಮ್ಯಾಟರ್. ಸರಿ, ಆಮೇಲೆ ನನಗೆ ನನ್ನ ತಮ್ಮನಿಗೆ ಇಬ್ಬರಿಗೂ ರಂಜಿ ಟ್ರೋಫಿ ಮ್ಯಾಚ್ಗೆ ಸೆಲೆಕ್ಟ್ ಆದ್ವಿ 1956ನಲ್ಲಿ. ಓಹೋ. ನನ್ನ ತಮ್ಮ 11ನಲ್ಲಿದ್ದ, ನಾನು ರಿಸರ್ವ್ಸಲ್ಲಿದ್ದೆ. ಎಕ್ಸ್ಟ್ರಾ ಪ್ಲೇಯಿಂಗ್ ಬ್ಯಾಟ್ಸ್ಮನ್. ಸರಿ, ಅವನಿಗೆ 1 ಮ್ಯಾಚಲ್ಲಿ ಸ್ಕೋರ್ ಮಾಡಲಿಲ್ಲ, ಕೂಡಿಸ್ಬಿಟ್ರು. 1957ನಲ್ಲಿ ಐ ಮೇಡ್ ಎನ್ ಎಂಟ್ರಿ ಇನ್ ಟು ದಿ ರಂಜಿ ಟ್ರೋಫಿ. ಐ ಕಂಟಿನ್ಯೂಡ್ ದೇರ್. ಒಟ್ಟು 14 ಮ್ಯಾಚ್ಗಳು ರಂಜಿ ಟ್ರೋಫಿ ಕ್ರಿಕೆಟ್ಗೆ ಆಡಿದ್ದೀನಿ ಕರ್ನಾಟಕಕ್ಕೆ. ಅಂದರೆ ಓಲ್ಡ್ ಮೈಸೂರು, ಅವಾಗ ಕರ್ನಾಟಕ ಇರಲಿಲ್ಲ. ಹೌದು. ಅದಾದಮೇಲೆ 1959ನಲ್ಲಿ ನಾನು BE ಫೈನಲ್ಸಲ್ಲಿದ್ದೆ. ಅಫ್ಕೋರ್ಸ್ ಎಲ್ಲ ಕುಂತ್ಕೊಂಡು ಓದಿರೋದು. ಆವಾಗ
ಎಸ್ ಕೃಷ್ಣಸ್ವಾಮಿ ಅಂತ ಕ್ಯಾಪ್ಟನ್. ನಾವೆಲ್ಲ ಗೆದ್ದು ಸೆಮಿಫೈನಲ್ಸಲ್ಲಿ ಬಿಹಾರ್ನಲ್ಲಿ ಆಡಬೇಕಿತ್ತು. ಬಿಹಾರ್ನಲ್ಲಿ ಆಡ್ತಾ ಇದ್ದಾಗ ನಮ್ಮ ಟೀಮಲ್ಲಿ ನಾನು ಬಿ ಸಿ ಆಳ್ವ ಅಂತ ಇಬ್ಬರು ಆಫ್ ಸ್ಪಿನ್ನರ್ ಇದ್ವಿ. ಆ ಬಿ ಸಿ ಆಳ್ವಲ್ಲ, ಯಶವಂತ್ ಆಳ್ವ ಅಂತ, ಬಿ ಸಿ ಆಳ್ವ ತಮ್ಮ. ಓಕೆ. ಅವನಿಗೇನೋ ರಿಕಾರ್ಡ್ ಬರೋ ಚಾನ್ಸಸ್ ಇದೆ, ವಾಸು ನಿಂಗೆ ಬೌಲಿಂಗ್ ಕೊಡೋಲ್ಲ ಅಂತ ನಾನು 2 ವಿಕೆಟ್ ತೊಗೊಂಡಿದ್ದೆ, ಬೌಲಿಂಗ್ ಸ್ಟಾಪ್ ಮಾಡಿಬಿಟ್ಟ. ಸೊ ಅವನಿಗೆ ಕೊಡ್ತಾ ಇದ್ದ. ಕೊನೆಯಲ್ಲಿ ಏನಾಗೋಯ್ತು, ಅವ್ರು ಗೆಲ್ಲೋಕೆ 6 ರನ್ ಬಂದ್ಬಿಡ್ತು. ಲಾಸ್ಟ್ ವಿಕೆಟು 6 ರನ್ ಬೇಕು. ಅವನೇನು ಮಾಡ್ದ, ನಂಗೆ ಹೊಟ್ಟೆ ನೋವ್ತಾ ಇದೆ, ಹೋಗಿ ಕೂತ್ಕೊಂಡ್ಬಿಟ್ಟು ವಾಸು ಯು ಟೇಕ್ ಕೇರ್ ಆಫ್. ನಾನು ಹೇಳಿದೆ, ಸರಿ ಇದೆಲ್ಲ ಉಪಯೋಗ ಇಲ್ಲ, ನಾನೇ ಬೌಲ್ ಮಾಡಿ ನೋಡೋಣ. ನಾನು ಬೌಲಿಂಗ್ ತೊಗೊಂಡ ತಕ್ಷಣ ನನ್ನ ತಮ್ಮ ಹೇಳಿದೆ, ಅಲ್ಲಿರೋ ಜನಗಳು ಹೇಳಿದಂತೆ ಅಲ್ಲಿಗೆ ಬಿಹಾರ್ ಸೋಲ್ತಾರೆ, ಅವ್ನು ಬೌಲಿಂಗ್ ಆಡೋದು ಕಷ್ಟ ಅಂತ. ನಾವು ಫಸ್ಟ್ ಓವರ್ನಲ್ಲಿ ವಿಕೆಟ್ ತೊಗೊಂಡು 6 ರನ್ನಿಂದ ಗೆದ್ದು ಫೈನಲ್ಸಿಗೆ ಬಂದ್ವಿ. ಓ, ಫೈನಲ್ಸ್ ಬಾಂಬೆಯಲ್ಲಿ ಆಡಬೇಕಿತ್ತು. ಅವಾಗ ಮಾರ್ಚಲ್ಲಿ ಮ್ಯಾಚ್. ನನಗೆ ಬಿ ಫೈನಲ್ ಎಕ್ಸಾಮ್ ಆವಾಗ ನಮ್ಮ ಮದರ್ನ ಕೇಳಿದೆ, ಮ್ಯಾಚ್ ಆಡಲೋ ಎಕ್ಸಾಮ್ಗೆ ಹೋಗ್ಲಾ ಮ್ಯಾಚ್ ಆಡ್ಲೋ? ನೀವೇನು ಹೇಳ್ತೀರೋ ಅದನ್ನು ಮಾಡ್ತೀನಿ ಅಂತ. ಪರೀಕ್ಷೆ ಏನೋ ಸೆಪ್ಟೆಂಬರಲ್ಲಿ ಬರುತ್ತೆ, ಹೋಗಾಡು. ವಾಹ್, ಎಂಥ ತಾಯಿ! ಎಕ್ಸಾಮ್ಗೆ ಹೋಗ್ಬೇಡ, ಮ್ಯಾಚ್ಗೆ ಹೋಗು ಅಂತ ಹೇಳಿದ್ರು. ಸೊ ಬಾಂಬೆಯಲ್ಲಿ ಹೋಗಿ ಆಡಿದೆ. ನಾನು ಕ್ಯಾಪ್ಟನ್ ಆವಾಗ ಬಾಂಬೆಗೆ, ಕರ್ನಾಟಕ ಮೈಸೂರು ಟೀಮ್ಗೆ ಕ್ಯಾಪ್ಟನ್ನು. ಅಫ್ಕೋರ್ಸ್ ನಮಗೆ ಚಾನ್ಸ್ ಇರಲಿಲ್ಲ ಗೆಲ್ಲೋದು. ಅಲ್ಲಿ 9 ಜನ ಟೆಸ್ಟ್ ಪ್ಲೇಯರ್ಸ್ ಇದ್ದರು. ನಮ್ಮದು ಡಿಪ್ಲೀಟೆಡ್ ಸೈಡ್ ಬೇರೆ, 1-2-3 ಜನ ಬರಲಿಲ್ಲ ಒಳ್ಳೆ ಪ್ಲೇಯರ್ಸು. ನಮ್ಮ ಕಡೆ ಆವಾಗ ಸುಮಾರಾಗಿ ಆಡೋರು ಅಂದರೆ ನಾನು, ವಿ ಸುಬ್ರಹ್ಮಣ್ಯಂ ಅಂತ, ಅವನು ಟೆಸ್ಟ್ಗೆ ಆಡ್ದ, ನಮ್ಮ ಜವಾರ್ ಸ್ಪೋರ್ಟ್ನವನು. ಅವನಿದ್ದ. ನಜರತ್ ಅಂತ ಓಪನಿಂಗ್ ಬ್ಯಾಟ್ಸ್ಮನ್. ಇವ್ರು 3 ಜನ ಬಿಟ್ಬಿಟ್ರೆ ಇನ್ಯಾರು ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ಗಳಿಲ್ಲ. ಮ್ಯಾಚ್ ಸೋತ್ವಿ. ಆ ಮ್ಯಾಚಲ್ಲಿ ವಿಜಯ್ ಮರ್ಚೆಂಟ್ ಅಂತಲ್ಲಿ ನೀವು ಕೇಳಿರ್ಬೋದು. ವಿಜಯ್ ಮರ್ಚೆಂಟ್, ಹೌದು, ಇಂಡಿಯಾ ಕ್ಯಾಪ್ಟನ್ ಆಗಿದ್ದವರು, ಮಿಲ್ ಓನರು. ಅವ್ರು ನಮಗೆ ಕಾಮೆಂಟೇಟ್ರು. ಕಾಮೆಂಟ್ ಮಾಡಿದೆ. ನಾನು 9th ಬ್ಯಾಟ್ಸ್ಮನ್ನು, ಹೋಗಿ ಒಂದು 25-30 ಮಾಡಿದೆ. ಗುಲಾಮ್ ಗಾರ್ಡ್ ಅಂತೇಳಿ ಸಿಕ್ಕಾಪಟ್ಟೆ ಫಾಸ್ಟ್ ಬೌಲರು. ಅವನ ಬೌಲಿಂಗಲ್ಲಿ ಬಂಪರಲ್ಲಿ 4 4 ಹೊಡೆದೆ ನಾನು. ಓಹ್, ಎಲ್ಲ ಮ್ಯಾಚ್ ಆಯಿತು, ಸೋತ್ವಿ ಮ್ಯಾಚು. ವಿಜಯ್ ಮರ್ಚೆಂಟ್ ಕರೆದ್ರು ನನ್ನ, ನೀನು ಅಷ್ಟು ಚೆನ್ನಾಗಿ ಆಡ್ತೀಯ, ಯಾಕೆ ನಂಬರ್ 9 ಬರ್ತೀಯ? ನಂದು ಬ್ಯಾಟ್ಸ್ಮನ್ ಆರ್ಡರ್ ಅದೇ ಸರ್ ಮೊದಲು. ನಾನು ಯು ಶುಡ್ ಕಮ್ ಹೈಯರ್ ಅಪ್ ಅಂತೆಲ್ಲ ಹೇಳಿ ಕಳಿಸಿದ್ರು. ಆ್ಯಂಡ್ ಈ ಗೇಮ್ ಮಿ ಲಾಟ್ ಆಫ್ ಎನ್ಕರೇಜ್ಮೆಂಟ್ ಆಲ್ಸೋ. ಅದಾದಮೇಲೆ ನಾನು ಬಿ ಸೆಪ್ಟೆಂಬರ್ನಲ್ಲಿ ಎಕ್ಸಾಮ್ ಅಟೆಂಡ್ ಮಾಡಿದೆ. ಒಂದು ಸಬ್ಜೆಕ್ಟ್ ಉಳ್ಕೊಂಬಿಡ್ತು. TVSಗೆ ನಂದು ರಿಕಾರ್ಡ್ಸ್ ಎಲ್ಲ ಅಪ್ಲೈ ಮಾಡಿ, ಸುಮ್ಮನೆ ಅಪ್ಲೈ ಮಾಡಿದೆ, ಸಿಕ್ಕರೆ ಸಿಗಲಿ ಅಂತ. ಐ ವಾಸ್ ಟೋಲ್ಡ್ TVS ದೇ ಎನ್ಕರೇಜ್ ಕ್ರಿಕೆಟರ್ಸ್ ಅಂತ. ಸೊ ಅವರು ಅಪ್ಲೈ ಮಾಡಿದ್ಮೇಲೆ ಒಂದು ಲೆಟ್ರ್ ಬಂತು, 150 ರೂಪಾಯಿ ಕೊಡ್ತೀವಿ, ಇಷ್ಟ ಇದ್ದರೆ ಬಂದು ಕೆಲಸಕ್ಕೆ ಸೇರ್ಕೋಬೋದು ಅಂತ. ಹೋಗಿ ಸೇರ್ಕೊಂಬಿಟ್ಟೆ. ಟ್ರಿಪ್ಲಿಕೇನಲ್ಲಿ ರೂಮ್ ಮಾಡಿಕೊಂಡು ಆಳ್ವಾರ್ಪೇಟ್ ಕ್ರಿಕೆಟ್ ಕ್ಲಬ್ ಅಂತ ಅವ್ರದ್ದು. ನೀವಲ್ಲಿ ಚೆನ್ನೈಯಲ್ಲಿ ಇದ್ರಿ ನೀವು? ಸಿಂಗಲ್ ಮದುವೆ ಆಗಿರಲಿಲ್ಲ. ಆ TVSನವ್ರದ್ದು ಆಳ್ವಾರ್ಪೇಟ್ ಕ್ರಿಕೆಟ್ ಕ್ಲಬ್ ಅಂತ ಅವ್ರದ್ದು. ಅದು ಅವ್ರ ಟೀಮ್ಗೆ ನನ್ನ ಆಡ್ಸೋಕ್ಕೆ ಶುರು ಮಾಡಿದ್ರು. ನಾನು ಆಡಿದ ವರ್ಷ ಅವ್ರ ಚಾಂಪಿಯನ್ಸ್. ಓ, ಅವ್ರಿಗೆ ಅಡ್ವಾಂಟೇಜ್ ಆಯಿತು, ನಿಮ್ಮನ್ನು ಕೆಲಸಕ್ಕೆ ತೊಗೊಂಡಿದ್ದಕ್ಕೆ ನೀವು ಚಾಂಪಿಯನ್ಶಿಪ್ ಕೊಡಿಸಿದ್ರಿ. ಆಯಿತು.
ಆಮೇಲೆ ಏನೋ ಪ್ರಾಬ್ಲಮ್ಗಳಾಗಿ ಟಿ ವಿ ಎಸ್ ಬಿಡೋ ಥರ ಆಗೋಯ್ತು ನನಗೆ. ಮನೆಯಲ್ಲೂ ನಮ್ಮ ತಾಯಿ ಒಬ್ಬರೇ ಆಗೋದ್ರು, ಬರಲೇಬೇಕಾಯ್ತು. ಟಿ ವಿ ಎಸ್ ರಿಸೈನ್ ಮಾಡಿಬಿಟ್ಟು ಬಂದುಬಿಟ್ಟೆ. 3 ತಿಂಗಳು ಕೆಲಸ ಇರಲಿಲ್ಲ. ಆವಾಗ ನಾನು ಕರ್ನಾಟಕಕ್ಕೆ ಮ್ಯಾಚ್ ಆಡಿದಾಗ ಅದರ ಆಂಧ್ರ ಪ್ರದೇಶ್ ಮೇಲೆ ಮ್ಯಾಚ್ ಆಡಬೇಕಾಗಿತ್ತು. ಆವಾಗ ಆ ಮ್ಯಾಚ್ಗೆ ಕುಲಕರ್ಣಿ ಅಂಥೇಳಿ ITI ವರ್ಕ್ಸ್ ಮ್ಯಾನೇಜರ್ ಕ್ರಿಕೆಟ್ ಇಂಟ್ರೆಸ್ಟೆಡ್ ಅವ್ರ ಮ್ಯಾಚಿಗೆ ಬಂದಿದ್ದರು. ಫಸ್ಟ್ ಡೇ ಆದಮೇಲೆ ಕರೆದ್ರು ನನ್ನ. ವಾದ್ಯಮೂರ್ತಿ, ಆರ್ ಯು ಇಂಟ್ರೆಸ್ಟೆಡ್ ಟು ಕಮ್ ಟು ITI? ನಾನು ಹೇಳಿದೆ, ಟಿ ವಿ ಎಸ್ನಲ್ಲಿದ್ದಾಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿದ್ದೆ ಸರ್, ಏನು ಇನ್ಫಾರ್ಮೇಷನ್ ಅಷ್ಟೊತ್ತಿಗಾಲಿ 2 ವರ್ಷ ಹೋಗಿತ್ತು ನಾನು ಅಪ್ಲೈ ಮಾಡಿ. ಆಯಿತು, ನಾನು ನೋಡ್ತೀನಿ. ಹೋಗಿ 2 ಡೇಸ್ಗೆ ಆ ಹಳೆ ಅಪ್ಲಿಕೇಶನ್ ಮೇಲೆ ನನಗೆ ಇಂಟರ್ವ್ಯೂಗೆ ಬಂತು. ಎಲ್ಲ ನೋಡಿ ದೇವ್ರದೇ. ಬಟ್ ಅದು ಬಂದಮೇಲೆ ಮ್ಯಾಚ್ ಮುಗಿಸ್ಕೊಂಡೆಲ್ಲ ಆದಮೇಲೆ ಅವ್ರು ನೋಡೋಕ್ಕೆ ಹೋದೆ. ನಿಂಗೆ ಇಂಟರ್ವ್ಯೂ ಕಳಿಸಿದ್ದೀನಪ್ಪ, ಸೆಲೆಕ್ಟ್ ಮಾಡೋಕ್ಕೆ ನನಗೆ ಚಾನ್ಸೆ, ನಾನು ಇಂಟರ್ವ್ಯೂ ಕಮಿಟಿಲಿ ಇರೋಲ್ಲ. ಸರಿ, ಅಲ್ಲಿ ಹೋಗಿ ಇಂಟರ್ವ್ಯೂಗೆ ಹೋದಾಗ ಅವರೆಲ್ಲ ಟಿ ವಿ ಎಸ್ನಲ್ಲಿ ಏನು ಮಾಡ್ತಿದ್ಯಾ ಏನು ಅಂತೆಲ್ಲ ಬರೀ ಅದೇ ಕೇಳ್ತಿದ್ರು. ಸೆಲೆಕ್ಟ್ ಆಯ್ತು, ITIಗೆ ಸೇರಿಕೊಂಡೆ. 1962 January 31st ಐ ಜಾಯಿಂಡ್ ITI. ಓ, ಅದಾದಮೇಲೆ ಐ ಕಂಟಿನ್ಯೂ ವಿತ್ ಸರ್ವಿಸಸ್. ಆಮೇಲೆ ಅದಾದಮೇಲೆ 1962ನಲ್ಲಿ ಐ ಪ್ಲೇಡ್ ಅಗೇನ್ಸ್ಟ್ ಮಡ್ರಾಸ್ ಅಂಡರ್ ಕಸ್ತೂರಿ ರಂಗನ್ ಕ್ಯಾಪ್ಟನ್ಸಿ. ಓಹೋ. ಅದ್ರಲ್ಲಿ ಪ್ರಸನ್ನ ವಾಸ್ ಆಲ್ಸೋ ದೇರ್. ನಾನು ಪ್ರಸನ್ನ ಇಬ್ಬರು ಒಟ್ಟಿಗೆ ಆಡಿದ್ವಿ. ಓ, ಓಕೆ. ಆ ಮ್ಯಾಚಲ್ಲಿ ನನಗೆ ಐ ಗಾಟ್ 3 3 ವಿಕೆಟ್ಸ್. ಓ, A.S. Krittsamy, Kripal Singh, S.V.S. Mani. I bowled 3 overs, took 3 wickets, 15 runs. ಸರ್ ನೀವು ಬೌಲರು ಆಗಿದ್ರಿ, ಬ್ಯಾಟ್ಸ್ಮನ್ನು ಆಗಿದ್ರಿ, ಎರಡುವೆ, ಆಲ್ರೌಂಡರ್. Batsman, I was a very good fielder. ಓ, I have not dropped a single catch in any match ಓ, ಫ್ಯಾಂಟಾಸ್ಟಿಕ್. during my cricket period.